ನಮಸ್ಕಾರ ಸ್ನೇಹಿತರೆ, ಟಿಪ್ಕಲ್ ಟ್ರಿಪ್ ಪ್ಲಾನರ್ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಕೂಡ್ಲಿಯಿಂದ ಹೊಸಪೇಟೆ ಕಡೆ ಹೋಗೋಣ ಅಂತ ನಮ್ಮದು ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಇದ್ವು. ಮೆಟ್ರಿಯಲ್ ಅವು ತೊಗೊಂಬರಕ್ಕೆ ಇದೇ ಒಂದು ಭಾಳ ದಿನ ಕಂಟೆಂಟ್ ಮಾಡಿಲ್ಲ ಅಂತಂದು ಹೊಸಪೇಟೆ ಇಲ್ಲಿಂದ 44 ಕಿಲೋಮೀಟ್ರ್. ಬರ್ರಿ ನಮ್ಮ ಸ್ಕೂಟಿ ತೊಗೊಂಡು ಹೋಗೋಣ ಬರ್ರಿ. ಜಿನಿ ಮಳೆ ಎತ್ಕೊಂಡ್ಬಿಟ್ಟೈತೆ. ಒಳ್ಳೆ ಕ್ಲೈಮೇಟ್ ಐತೆ. ಬರ್ರಿ ಹೋಗೋಣ, ನಿಮಗೆ ತೋರಿಸ್ತೀನಿ. ಈ ಕಡೆ ಮಳೆ ಇಲ್ಲ, ಬಿಸಿಲು ಇಲ್ಲ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಒಂದು ಪ್ಲಾಂಟ್ ರೆಡಿ ಆಗ್ತೈತೆ. ಏನಂದ್ರೆ ತುಂಗಭದ್ರಾ ಡ್ಯಾಮ್ದಿಂದ ಅಪ್ ಟು ಪಾವಗಡದ ಮಟ್ಟ ನೀರು ಸಪ್ಲೈ ಮಾಡ್ತಾರೆ ಇಲ್ಲಿಂದ, ತುಂಗಭದ್ರಾ ಡ್ಯಾಮ್ದಿಂದ. ಹಂಗೆ ನನಗೆ ಅನ್ಸಿದ ಮಟ್ಟಿಗೆ 74 ಕೆರೆಗಳೇನೋ ಅಪ್ ಟು ಪಾವಗಡದ ಮಟ್ಟ ಏನೋ ಇರಬೇಕು. 74 ಕೆರೆಗಳನ್ನ ಕೂಡ ತುಂಬಿಸಿ ನೆಕ್ಸ್ಟ್ ಪಾವಗಡಕ್ಕೆ ವಾಟರ್ ಸಪ್ಲೈ ಮಾಡ್ತಾ ಇದ್ದಾರೆ. ಇದೇ ಆ ಪ್ಲಾಂಟ್ ರೆಡಿ ಆಗ್ತೈತಿ. ಇದೆಲ್ಲ ಪೂರ ಆಲ್ಮೋಸ್ಟ್ ಒಂದು 90% 80% ರೆಡಿ ಆಗಿದೆ. ಕೆಲವೊಂದು ಹತ್ರ ನೀರು ಹೋಗ್ತಿರೋವಂತೆ ನಮಗೂ ಇನ್ನೂ ಗೊತ್ತಿಲ್ಲ. ನೋಡ್ರಿ, ಈ ಥರ ದೊಡ್ಡದಾಗಿ ಭಾಳ ದೊಡ್ಡ ಮಟ್ಟದಾಗ ದೊಡ್ಡ ಬಜೆಟ್ನಲ್ಲೇ ರೆಡಿ ಆಗೈತಿದೆ. ಒಳ್ಳೆ ವರ್ಕ್. ನೀರು ಇಲ್ಲೋ ಪ್ಲೇಸ್ಗಳಿಗೆಲ್ಲ ನೀರು ಇದು ಮಾಡಿದ್ದಾರೆ. ಇದು ಮಾತ್ರ ಒಳ್ಳೆ ಯೋಜನೆ ಆಯ್ತು. ಒಳ್ಳೆ ಹಳ್ಳಿಗಳಿಗೆಲ್ಲ ಒಳ್ಳೆ ಯೋಜನೆ ಮಾಡಿದ್ದಾರೆ. ಯಾವುದೇ ಮಳೆನೇ ಇಲ್ಲ. ಸ್ನೇಹಿತರೆ ನೋಡ್ರಿ, ಇದು BMM ಫ್ಯಾಕ್ಟ್ರಿ. ಈಗ ಇಲ್ಲೇ ಹೋಗ್ತಿದ್ದೆ, ನಮ್ಮ ಫ್ರೆಂಡ್ ಕೂಡ ಸಿಕ್ಕ ನೋಡ್ರಿ. ನಮ್ಮ ಫ್ರೆಂಡ್ ಮನೋಜ್ ಅಂತ, ನಮ್ಮ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಇವನು. ನೋಡ್ರಿ, ಯಾರೋ ನಿಮ್ಮ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಯಾರೋ ಸಿಕ್ಕರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಸಿಕ್ಕಾಗ ಅವ್ರ ಹೆಸರೇನಿದ್ರೆ ಕಮೆಂಟ್ ಮಾಡಿರಿ, ಕಮೆಂಟ್ನಲ್ಲಿ. ನೋಡ್ರಿ ಫ್ರೆಂಡ್ಸ್, ಈಗಾಗಲೇ ಮಳೆ ಸ್ಟಾರ್ಟ್ ಆಗ್ಬಿಡತ್ತೆ. ಮತ್ತೆ ಇಲ್ಲಿ ತುಂಬ ಮಳೆ ಐತೆ. ನಿಮಗೆ ಕಾಣಿಸ್ತದೇನೋ ಇಲ್ಲ ಗೊತ್ತಿಲ್ಲ. ಮಳೆಗಾಲದಲ್ಲಿ ಎಲ್ಲರೂ ಸಮಸ್ಯೆ ಇಲ್ಲ. ಮುಂದೆ ನೋಡೋಣ ಯಾವ ಥರ ಆಯ್ತು. ಬೇಟೆ ಮುಂದೆ ಇಲ್ಲಿ ಹತ್ರ ಭಾಳ ಕಷ್ಟ ಆಗುತ್ತೆ. ಇದಕ್ಕೆ ಹೋಗಿತ್ತು ಮತ್ತೆ ಒಳ್ಳೆ ಕಾಂಪೋಸ್ಟ್, ಒಳ್ಳೆ ಒಳ್ಳೆ ಕಾಮಿಡಿ ಐಟ ವಕೀಲ ಮೂವಿ ಅನ್ಕೊಂಡ್ರು. ಭಾಳ ದಿನದ ಮೇಲೆ ಬಂದರೆ ಭಾಳ ಒಳ್ಳೆ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ಗಳು ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದರೆ ಮತ್ತೆ ತುಂಗಭದ್ರಾ ಜಲಾಶಯ ನೀರು ಬರ್ತು ಹೋಗ್ತದೆ ಅಂದರೆ ಇದು ಯಾವ ಥರ ಮಾಡ್ತೀವಿ ಇನ್ನೂ ಹಚ್ಚ ಹಸಿರು ಜನರಿಗೆ ನೀರು ಇರೋಲ್ಲ. ಹೊಸಪೇಟೆ ನೋಡೋಕ್ಕೆ ಒಂದು ಚಂದ ಆಗ್ತಿತ್ತು. ಇಲ್ಲಿ ಮೇಯರ್ ಫ್ಯಾಕ್ಟ್ರಿ ಬರುತ್ತೆ. ರಿವ್ಯೂ ಮಾತ್ರ ಅದು ಇನ್ಫ್ಯಾನ್ಸ್ಗೆ, ಆ
ರೈತರಿಗೆ ಹೊಸಪೇಟೆ ಮಳೆಗಾಲದಲ್ಲಿ ನೋಡೋಕ್ಕೆ ಒಂದು ಚಂದ ಸ್ನೇಹಿತರೆ. ಸ್ನೇಹಿತರೆ ಈಗ ಬರುತ್ತೆ ಡ್ಯಾಮ್ ಬ್ಯಾಕ್ ವಾಟರ್ ಬರುತ್ತೆ ತುಂಗಭದ್ರಾ ಜಲಾಶಯದ್ದು. ನೋಡೋಕೆ ಬಹಳ ಜನ ಬರ್ತಾರೆ. ಇದರಲ್ಲಿ ಇದು ಆಗಸ್ಟ್ ಮಂತಲ್ಲ, ಭಾಳ ಚೆನ್ನಾಗಿರ್ತೈತೆ ವ್ಯೂ ಎಲ್ಲ. ನೋಡ್ರಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲೆಲ್ಲ. ನೋಡ್ರಿ ಆಟೋ ತುಂಬ ಹೆಂಗೆ ತಿನ್ಕೊಂಡು ಹೋಗೋದು. ನನ್ನ ಅನಿಸಿಕೆ ಪ್ರಕಾರ ಈ ವರ್ಷ ಇನ್ನೂ ಡ್ಯಾಮ್ ಅಷ್ಟು ನೀರು ತುಂಬಿಲ್ಲ ಅನ್ನಿಸ್ತಿದೆ. ಯಾಕಂದರೆ ನಾವು ಪ್ರತಿ ವರ್ಷ ಬರೋದ್ರಲ್ಲಿಂದ ನಿಮಗೆ ಒಂದು ನಿಮಿಷ ತೋರಿಸ್ತೀನಿ ತಡ್ರಿ, ನಿಂತಿಸ್ಬಿಡ್ತೇನೆ ಸೈಡ್ ಹಾಕಿ. ನೋಡ್ರಿ ಅಲ್ಲಿ ಕಾಣ್ತಿರ್ಬೋದು. ಅದು ಅಲ್ಲಿ ಇದೆಯಲ್ಲ ಕಾಂಪೌಂಡು, ಅಲ್ಲಿಗನ ನೀರು ಟಚ್ ಆಗ್ತಿದ್ವಿ. ಈಗ ನೀರು ಅಷ್ಟು ಬಂದಿಲ್ಲ ನೋಡ್ರಿ. ಇಲ್ಲಿ ಎಲ್ಲ ಇಷ್ಟು ತನ ಬಡಿತಿತ್ತು ನೀರು, ಈಗ ಏನೇ ಇಲ್ದಂಗೆ ಆಗ್ಬಿಡುತ್ತೆ. ಅದರಲ್ಲಿ ಡ್ಯಾಮ್ ಗೇಟ್ ಸ್ವಲ್ಪ ಪ್ರಾಬ್ಲಮ್ ಇದಾವಂತೆ, ಅದಕ್ಕೋಸ್ಕರ ಮೇ ಬಿ ನೀರು ಸ್ಟಾಕ್ ಮಾಡ್ತಿಲ್ಲ ಅನ್ನಿಸ್ತಿದೆ. ಇದೇ ಥರ ಆದರೆ ರೈತರಿಗೆ ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ಒಳ್ಳೆ ಈ ಆಗಸ್ಟ್ನಲ್ಲಿ ಫುಲ್ಲು ನೀರು ತುಂಬಿರ್ಬೇಕು. ಈ ಆಗಸ್ಟಿಂದ ನೋಡ್ರಿ ಜನ ಎಲ್ಲ ಈ ಥರ ಬಂದು ಫೋಟೋಸ್ ತಗೊಂಡು ಎಲ್ಲ ಮೆಕ್ಕೆಜೋಳ ಅವೆಲ್ಲ ಸಿಗುತ್ತೆ. ಇಲ್ಲಿಂದ ಹೊಸಪೇಟೆ 5 ಕಿಲೋಮೀಟರ್. ರಿಂಗ್ ರೋಡ್ ಹಾಕ್ಕೊಂಡು ಹೋದ್ರೆ ಮುಗಿತು ಹೊಸಪೇಟೆ ಸಿಕ್ಕಿರುತ್ತೆ. ವಿಜಯನಗರ ಜಿಲ್ಲೆಗೆ ಸ್ವಾಗತ. ಯಾವ ಥರ ಬರಬೇಕು ಸಣ್ಣ ಮಕ್ಕಳು ಹೋಗ್ಬೇಕಾದ್ರೆ ಅಂತ ಕೂಗ್ತಿದ್ವಿ. ಹಂಗೆ ನಾನು ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದೊಂದು ಕಮೆಂಟ್ ಮಾಡಿಸ್ಕೊಟ್ರೆ. ಅಂದರೆ ಬೈಕ್ ಹೋಗ್ಬೇಕಂದ್ರೆ ಹಾರನ್ ನಡೆಯೋದು. ವೆಲ್ಕಮ್ ಟು ಹೊಸಪೇಟೆ, ವಿಜಯನಗರ ಜಿಲ್ಲೆಗೆ ಸ್ವಾಗತ. ನೋಡ್ರಿ ಹೊಸಪೇಟೆಗೆ ಬರೋಕ್ಕೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಈಗ ಸ್ಟಾರ್ಟ್ ಆಗಿದೆ ಮಳೆ. ಈಗ ಬೇಗ ರೀಚ್ ಆಗ್ಬಿಡೋಣ. ಹೊಸಪೇಟೆ ಯಾರನ್ನ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಆಗ್ತದೆ. ಹೊಸಪೇಟೆ ಅಂದರೆ ಸ್ವಲ್ಪ ಮುಂಚೆ ಮಳೆ ಇತ್ತು, ಆಗಲೇ ಮತ್ತೆ ಬಿತ್ತು. ಟ್ರಾಫಿಕ್ ಆದಷ್ಟು ಇದೆ. ಡೆವಲಪ್ಮೆಂಟ್ ಯಾವ ಥರ ಟ್ರಾಫಿಕ್ ಅಂತ ತೋರಿಸ್ತೀನಿ ನೋಡ್ರಿ. ಈ ರೋಡ್ ಇದು ಬಳ್ಳಾರಿ ರೋಡ್ ಟಚ್ ಆಗುತ್ತೆ. ಇದು ಬಳ್ಳಾರಿ ಸರ್ಕಲ್ ಆ ಕಡೆ ಇರೋದು. ಬೆಟ್ಟದ ಹೇಳಿಲ್ಲ, ಯಾರು ಆಟೋದ ಮೇಲೆ ಆದ್ರೂ ನೋಡಿದ್ರು ಅಪ್ಪು ಬಸ್ ಬಸ್